ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನನ್ನ ವಿಡಿಯೋ. ಬೆಳಗ್ಗೆ ಎದ್ದೇಳಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಎದ್ಮೇಲೆ ಬಾಗಿಲು ತೆಗೆದು ಆ ವ್ಯೂ ನೋಡಿದ್ಮೇಲೆ ಫ್ರೆಶ್ ಅನ್ನೋ ಫೀಲಿಂಗ್ ಇರುತ್ತೆ. ಪಾರಿವಾಳಗೆ ಊಟ ಹಾಕಿ ಗಿಡಗಳಿಗೆ ನೀರು ಹಾಕ್ತೆ, ಬಿಕಾಸ್ ಆಲ್ರೆಡಿ ಒಂದು ಗಿಡ ಒಣಗೋಗ್ಬಿಟ್ಟಿದೆ, ನಮ್ಮಪ್ಪ ನೀರೇ ಹಾಕಿರಲಿಲ್ಲ. ಆ್ಯಂಡ್ ಮನೆ ಕೆಲಸ ಎಲ್ಲ ಮುಗಿಸಿ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ, ಸೊ ಲೆಟ್ಸ್ ಡೂ ಗೆಟ್ ರೆಡಿ ವಿತ್ ಮೀ. ಫಸ್ಟ್ ಇಲ್ಲಿ ಟೋನರ್ನ ಬಳಸ್ತಾ ಇದ್ದೀನಿ. ಇವಾಗ ಹೊರಗಡೆ ಹೋದ್ರೆ ಮತ್ತೆ ಬರೋದು ಸಂಜೆನೆ. ಸೂರ್ಯನಿಂದ ನನ್ನ ಸ್ಕಿನ್ ನ ಪ್ರೊಟೆಕ್ಟ್ ಮಾಡಬೇಕು, ಅದಕ್ಕೆ ಸನ್ಸ್ಕ್ರೀನ್ ಮಸ್ಟ್. ನಾನಿಲ್ಲಿ ಡಿಕನ್ಸ್ಟ್ರಕ್ಟ್ ಅವ್ರದ್ದು ಜೆಲ್ ಸನ್ಸ್ಕ್ರೀನ್ ನ ಬಳಸ್ತಾ ಇದ್ದೀನಿ. ಇದರಲ್ಲಿ SPF 50 PA+++ ಇದೆ. ಹಾಗೆ ಇದರಲ್ಲಿ 4 ನ್ಯೂ ಜನರೇಷನ್ UV ಫಿಲ್ಟರ್ಸ್ ಇದೆ. ಅದು ನಮಗೆ ಲಾಂಗ್ ಲಾಸ್ಟಿಂಗ್ ಪ್ರೊಟೆಕ್ಷನ್ ಕೊಡುತ್ತೆ. ಅಷ್ಟೇ ಅಲ್ಲ, ತುಂಬಾ ಲೈಟ್ ವೇಟ್, ಸ್ಕಿನ್ ಅಲ್ಲಿ ಕ್ವಿಕ್ ಆಗಿ ಅಬ್ಸಾರ್ಬ್ ಕೂಡ ಆಗುತ್ತೆ ಅಂಡ್ ಎಲ್ಲಾ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ, ಇನ್ಕ್ಲೂಡಿಂಗ್ ಮೈನ್. ಇವಾಗ ಆರಾಮಾಗಿ ಹೊರಗಡೆ ಹೋಗ್ಬೋದು. ನೀವು ಅಷ್ಟೇ ಸನ್ಸ್ಕ್ರೀನ್ ಇಲ್ಲದೆ ಹೊರಗಡೆ ಹೋಗೋಕ್ಕೆ ಹೋಗಬೇಡಿ, ಬಿಕಾಸ್ ಸೂರ್ಯ ತುಂಬಾ ಡೇಂಜರ್. ಅಂಡ್ ಇವತ್ತಿನ ಲಿಪ್ ಕಾಂಬೋ ಇದಾಗಿರುತ್ತೆ. ನಾನು ಏನು ಬಳಸಿರ್ತೀನಿ ಪ್ರತಿಯೊಂದು ಟ್ಯಾಗ್ ಮಾಡಿರ್ತೀನಿ, ಮಿಸ್ ಮಾಡಿದೆ ಚೆಕ್ ಮಾಡಿ. ಅಂಡ್ 1 ವರ್ಷ ಆಯ್ತು ಇಯರಿಂಗ್ ತಗೊಂಡ್ಬಂದು ಇವತ್ತೇ ಯೂಸ್ ಮಾಡ್ತಿರೋದು. ತುಂಬಾ ಕ್ಯೂಟ್ ಆಗಿ ಕಾಣ್ತಿತ್ತು. ಎಷ್ಟೋ ದಿವಸ ಆದ್ಮೇಲೆ ಜೀನ್ಸ್ ಮತ್ತೆ ಸ್ವೆಟ್ ಟಿ ಶರ್ಟ್ ಹಾಕಿರೋದು ಒಂಥರ ಚೆನ್ನಾಗಿ ಕಾಣ್ತಿತ್ತು, ಬಿಕಾಸ್ ತುಂಬಾ ದಿವಸ ಆಗಿತ್ತಲ್ಲ. ಅಂಡ್ ದಿಸ್ ವಾಸ್ ಮೈ ಫೈನಲ್ ಲುಕ್. ಫಸ್ಟ್ ಹೊಂಗೆ ಮರ ಹತ್ರ ಇರೋ ಒಂದು ಕೆಫೆಗೆ ಹೋಗಿದ್ದೆ, ಬಟ್ ಹೊರಗಡೆಯಿಂದನೇ ವೈಬ್ಸ್ ನಂಗೆ ಮ್ಯಾಚ್ ಆಗಿಲ್ಲ, ಅದಕ್ಕೆ ನಾನು ವಾಪಸ್ ಬಂದ್ಬಿಟ್ಟು RR ನಗರಲ್ಲಿ ಇರುವಂತ ಈ ಕೆಫೆಗೆ ಹೋಗಿದ್ದೆ. ತುಂಬಾ ಚೆನ್ನಾಗಿತ್ತು. ಇವನ್ ಫುಡ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಆಂಬಿಯನ್ಸ್ ಅಂತೂ ಸೂಪರ್ ಆಗಿತ್ತು. ನಾನು ತುಂಬಾ ಚಿಲ್ ಮಾಡಿದೆ. ನನ್ನ ಫೇವ್ರೆಟ್ ಪಿಜ್ಜಾ, ಅದರಲ್ಲಿ ಬ್ರಾಕ್ಲಿ ಇತ್ತು. ಯೂಶಲಿ ನಾನು ಬ್ರಾಕ್ಲಿ ತಿನ್ನಲ್ಲ, ಬಟ್ ಪಿಜ್ಜಾದಲ್ಲಿ ಇತ್ತು ಅಂತ ಹೇಳಿ ತಿಂದೆ, ಚೆನ್ನಾಗಿತ್ತು. ಫುಲ್ ಸುತ್ತಾಡಿ ವಾಪಸ್ ಮನೆ ಕಡೆ ಬಂದಿದ್ದಾಯ್ತು. ಸೊ ಇದೇ ಆಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ ಬಾಯ್.